Hi students, how are you all? How are you reading? I hope you all are reading well and preparing for examination. Today, let us revise the lesson Gentlemen of Rio and Medio with its important question answers. The Gentlemen of Rio and Medio. First of all, we will discuss 2 marks questions of this lesson. First question is, describe the appearance and manners of Don Anselmo. Or, Don Anselmo's appearance and manners were unusual, justify it. ಈ ಒಂದೇ ಪ್ರಶ್ನೆಯನ್ನು ಎರಡು ರೀತಿಯಲ್ಲಿ ಕೇಳಬಹುದು. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಆನ್ಸೆಲ್ಮೋ. ಅವರು ನೋಡಲಿಕ್ಕೆ ಹೆಂಗೆ ಕಾಣ್ತಾ ಇದ್ರು ಮತ್ತು ಡಾನ್ ಆನ್ಸೆಲ್ಮೋ ಅವರ ಮ್ಯಾನರ್ಸ್ ಏನಿದ್ವು, ಅಥವಾ ಡಾನ್ ಆನ್ಸೆಲ್ಮೋಸ್ ಅಪಿಯರೆನ್ಸ್ ಅವರು ಹೆಂಗೆ ಕಾಣ್ತಿದ್ರು ಆ್ಯಂಡ್ ಮ್ಯಾನರ್ಸ್ ವೇರ್ ಅನ್ಯೂಸ್ವಲ್, ಅವು ಅಸ್ವಾಭಾವಿಕವಾಗಿದ್ದು, ಇದನ್ನ ಜಸ್ಟಿಫೈ ಮಾಡ್ರಿ ಅಂತಲೂ ಸಹಿತ ಕೇಳ್ಬೋದು. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಆನ್ಸೆಲ್ಮೋ ಆರ್ ಡಾನ್ ಆನ್ಸೆಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವೇರ್ unusual, justify it. Answer is, his coat was old, green and faded. ಅವನ ಕೋಟ್ ಹಳೇದಾಗಿತ್ತು, ಗ್ರೀನ್ ಕಲರ್ ಇತ್ತು ಮತ್ತು ಫೇಡೆಡ್ ಒಂಥರ ಮಾಸಿತ್ತು. ಹಿಸ್ ಗ್ಲೌಸ್ ವೇರ್ ಓಲ್ಡ್ ಆ್ಯಂಡ್ ಟಾರ್ನ್. ಅವನು ಕೈಯಲ್ಲಿ ಹಾಕೊಳ್ಳುವಂತಹ ಗ್ಲೌಸ್ ಅವು ಸಹಿತ ಹಳೆವಾಗಿದ್ದು ಮತ್ತು ಹರಿದು ಹೋಗಿದ್ವು. ಹಿಸ್ ಗ್ಲೌಸ್ ವೇರ್ old and torn. He bowed to the Americans and removed his hat and gloves slowly and carefully. ಏನು ಇವ್ರು ಹೆಂಗೆ ಕಾಣಿಸ್ತಾ ಇದ್ರಂದ್ರೆ, his coat was old and faded, his gloves were old and torn. He bowed to the Americans and removed his hat and gloves slowly and carefully. ಅವರು ಅಲ್ಲಿ ಕುಂತಹ ಅಮೇರಿಕನ್ಸರಿಗೆ ತಲೆ ಬಾಗಿದ್ರು ಆ್ಯಂಡ್ ರಿಮೂವ್ಡ್ ಹಿಸ್ ಹ್ಯಾಟ್, ತಮ್ಮ ತಲೆ ಮೇಲಿದ್ದಂಥ ಹ್ಯಾಟನ್ನು ರಿಮೂವ್ ಮಾಡಿದರು. ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ, ನಿಧಾನವಾಗಿ ತೆಗೆದ್ರು. ಹೌ ಡು ಯು ಸೇ ದ್ಯಾಟ್ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್? ಅಮೇರಿಕನ್ಸ್ ಒಳ್ಳೆ ಜನರು ಅಂತ ನೀವು ಹೆಂಗೆ ಹೇಳ್ತೀರಿ? ಅಥವಾ ಹೌ ಕ್ಯಾನ್ ಯು ಸೇ ದಟ್ ದ ಅಮೇರಿಕನ್ಸ್ ವೇರ್ ಜನರಸ್? ಈ ಪ್ರಶ್ನೆಯನ್ನು ಸಹಿತ ಎರಡು ರೀತಿಯಲ್ಲಿ ಕೇಳಿರ್ತಾರೆ. ಯಾಕಂದ್ರೆ ದೇ ಆಫರ್ಡ್ ದ ಓಲ್ಡ್ ಮ್ಯಾನ್ ಮೋರ್ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್. ಅವರು ಮಾತಾಡಿದ್ರಕ್ಕಿಂತ ಜಾಸ್ತಿ ಇತ್ತದು ಲ್ಯಾಂಡ್. ಆ ಹೆಚ್ಚಿನ ಲ್ಯಾಂಡ್ಗೆ ಅವರು ಹೆಚ್ಚಿನ ಮೊತ್ತವನ್ನು, ಹೆಚ್ಚಿನ ಹಣವನ್ನು ಆಫರ್ ಮಾಡಿದರು. ಅದಕ್ಕಾಗಿ ಅವರನ್ನು ಒಳ್ಳೆ ಜನರಂತ ಕರಿಬಹುದು. ಸೊ ದೇ ವೇರ್ ಗುಡ್ ಪೀಪಲ್. ದೇ ಸ್ಪೋಕ್ ಟು ದ ಚಿಲ್ಡ್ರನ್ ಸಾಫ್ಟ್ಲಿ. ದೇ ಸ್ಪೋಕ್ ಟು ದ ಚಿಲ್ಡ್ರನ್ ಹೂ ವೇರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ದೇ ಸ್ಪೋಕ್ ಟು ದ ಚಿಲ್ಡ್ರನ್ ಸಾಫ್ಟ್ಲಿ. ಆ ಮಕ್ಕಳ ಜೊತೆ ಅವರು ರೂಡ್ ಆಗಿ ವರ್ತನೆ ಮಾಡಲಿಲ್ಲ, ಸಾಫ್ಟ್ ಆಗಿ ಮಾತಾಡಿದ್ರು. ಅದಕ್ಕೆ ನಾವು ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್ ಅಂತ ಹೇಳಬಹುದು. ಈ ಒಂದು ಪ್ರಶ್ನೆ ನೋಡ್ರಿ ಎಷ್ಟು ರೀತಿಯಲ್ಲಿ ಕೇಳಾರೆ. ಡಾನ್ ಆನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂಡ್ ಜನರಸ್, ಜಸ್ಟಿಫೈ ಇಟ್. ಡಾನ್ ಆನ್ಸೆಲ್ಮೋ ಇವರು ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಇವರು ಒಬ್ಬ ತತ್ವವಾದಿಗಳಾಗಿದ್ದರು. ಆ್ಯಂಡ್ ಜನರಸ್, ಜಸ್ಟಿಫೈ ಇಟ್. ಇದನ್ನ ಜೂನ್ 2020 ಇಸ್ವಿಯಲ್ಲಿ ಕೇಳಿದ್ದು, ಜೂನ್ 2016 ಸಹಿತ ಕೇಳ್ಯಾರ. ವಿಚ್ ಕ್ವಾಲಿಟೀಸ್ ಡು ಯು ಲೈಕ್ ಇನ್ ಡಾನ್ ಆನ್ಸೆಲ್ಮೋ? ಡಾನ್ ಆನ್ಸೆಲ್ಮೋ ಅವರಲ್ಲಿ ನೀವು ಯಾವ ಗುಣಗಳನ್ನು ಇಷ್ಟಪಡ್ತೀರಿ, ಮೆಚ್ತೀರಿ? ಈ ರೀತಿನೂ ಕೇಳಬಹುದು. ಇನ್ನೊಂದು ರೀತಿ, ಡಾನ್ ಆನ್ಸೆಲ್ಮೋ ವಾಸ್ ಫಾಂಡ್ ಆಫ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್, ಇಲ್ಲಿಸ್ಟ್ರೇಟ್ ಇಟ್. ಅವರು ತಮ್ಮ ಊರಿನ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇತ್ತು ಅನ್ನೋದನ್ನು ವಿವರಣೆ ಮಾಡ್ರಿ, ಹೇಳ್ರಿ. ಡಾನ್ ಆನ್ಸೆಲ್ಮೋ ವಾಸ್ compassionate on his land and children of his village. Explain it. ಡಾನ್ ಆನ್ಸೆಲ್ಮೋ ತನ್ನ ಭೂಮಿ ಮತ್ತು ತನ್ನ ಊರಿನ ಮಕ್ಕಳ ಬಗ್ಗೆ ಅವರಿಗೆ ಬಹಳಷ್ಟು ಪ್ರೀತಿ, ಅಭಿಮಾನ ಇತ್ತು. ಹೆಂಗೆ ಇದನ್ನು ವಿವರಣೆ ಮಾಡ್ರಿ. ಮಾರ್ಚ್ 2019 ಕೇಳಿದ ಪ್ರಶ್ನೆ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಆನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಈ ರೀತಿಯೂ ಕೇಳಬಹುದು. ಅಥವಾ ಡಾನ್ ಆನ್ಸೆಲ್ಮೋ ಹ್ಯಾಡ್ a concern for the children of his village. Explain briefly. Don Anselmo had a concern for the children of his village. Explain briefly.
ವಾಟ್ ಅಡ್ಮೈರೇಬಲ್ ಕ್ವಾಲಿಟೀಸ್ ಡೂ ಯು ಫೈಂಡ್ ಇನ್ ಡಾನ್ ಅನ್ಸೆಲ್ಮೋ? ಡಾನ್ ಅನ್ಸೆಲ್ಮೋ ಅವರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸತಕ್ಕಂತಹ ಗುಣಗಳು ಯಾವುವು ಅಂತ. ಇದು ಇದು ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಬರುತ್ತೆ. ಇಷ್ಟೆಲ್ಲ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಬಹುದು. ಉತ್ತರ ಏನಿರಬಹುದು ಅಂದರೆ ಕೇವಲ 2-3 ವಾಕ್ಯಗಳಲ್ಲಿ ಮಾತ್ರ ಉತ್ತರಿಸುವಂತಹ ಪ್ರಶ್ನೆಗಳು. ಡಾನ್ ಅನ್ಸೆಲ್ಮೋ tilled the same land his people had tilled. He was principled and generous because he refused to take more money. Don Anselmo tilled the same land his people had tilled. ತನ್ನ ಪೂರ್ವಜರು ಭೂಮಿಯನ್ನು ಹೆಂಗ ಅವರು ಉಳ್ತಿದ್ರೋ ಅದೇ ರೀತಿ ಇವನು ಸಹಿತ ಅದೇ ಭೂಮಿಯನ್ನು ಉಳ್ತಾ ಇದ್ದ. He was principled and generous because ಯಾಕಂದ್ರೆ he refused to take more money for the extra land. ಆ ಹೆಚ್ಚಿನ ಭೂಮಿಗೆ ಅವನು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಒಪ್ಕೊಳ್ಳಿಲ್ಲ, ಅವನು ತಿರಸ್ಕಾರ ಮಾಡ್ತಾನೆ. He refused to take more money, extra money. He was fond of the children because he planted a tree. He was fond of the children. ಅವನು ಮಕ್ಕಳು ಫಾಂಡ್ ಆಫ್ ಅಂದ್ರೆ ಪ್ರೀತಿ ಅಥವಾ ಮೆಚ್ಚುಗೆ ಇತ್ತು ಮಕ್ಕಳ ಬಗ್ಗೆ, ಮಕ್ಕಳ ಮೇಲೆ ಅವನಿಗೆ ಬಹಳಷ್ಟು ಅಭಿಮಾನ ಇತ್ತು. ಯಾಕಂದ್ರೆ ಅದನ್ನ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ he planted a tree whenever a child was born. ಆ ಊರಿನಲ್ಲಿ ಯಾವುದೇ ಮಗು ಜನ್ಮ ತಾಳಿದ್ರೂ ಸಹಿತ ಆ ಮಗುವಿನ ಹೆಸರಲ್ಲೇ ಪ್ರತಿ ಸಲ ಒಂದೊಂದು ಗಿಡವನ್ನು ನೆಡ್ತಾ ಇದ್ದ. ಇದರಿಂದ ನಾವು ಅವನು ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇತ್ತು ಅನ್ನೋದನ್ನ ಹೇಳಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಇದೊಂದೇ ಉತ್ತರ. Why did the Americans offer double money to the old man? ಅಮೆರಿಕದವರು ಆ ಮನುಷ್ಯನಿಗೆ ಡಬಲ್ ಹಣವನ್ನು ಯಾಕೆ ಕೊಟ್ಟರು, ಹೆಚ್ಚಿನ ಮೊತ್ತವನ್ನು ಯಾಕೆ ಕೊಡ್ಬೇಕು ಅನ್ಕೊಂಡ್ರು? ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ವಾಟ್ ಡಿಸ್ಕವರಿ ಡಿಡ್ ಅಮೇರಿಕನ್ಸ್ ಮೇಕ್? ನಾವೊಂದು ಸಂಶೋಧನೆ ಮಾಡೀವಿ ಅಂತಾರವರು. ಯಾವುದದು ಸಂಶೋಧನೆ ಅವರು ಮಾಡಿದ್ದು? ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ? ಆ ಸಂಶೋಧನೆಯ ರಿಸಲ್ಟ್ ಏನಾಗಿತ್ತು? ಈ ಪ್ರಶ್ನೆಗೆ ಉತ್ತರ ಏನಂದ್ರೆ ದ ಡಿಸ್ಕವರ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಎಕ್ಸ್ಟ್ರಾ ಲ್ಯಾಂಡ್. ಅವ್ರು ಏನು ಡಿಸ್ಕವರ್ ಮಾಡಿದ್ರಂದ್ರೆ ಆ ಓಲ್ಡ್ ಮ್ಯಾನ್ ಕಾಗದ ಪತ್ರದಲ್ಲಿ ಇದ್ದಷ್ಟು ಭೂಮಿ ಇರಲಿಲ್ಲ, ಅಲ್ಲಿ ಹೆಚ್ಚಿನ ಭೂಮಿ ಇತ್ತು ಅನ್ನೋದನ್ನು ಅವರು ಡಿಸ್ಕವರ್ ಮಾಡಿದ್ರು. ದ ಡಿಸ್ಕವರ್ಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಎಕ್ಸ್ಟ್ರಾ ಲ್ಯಾಂಡ್. ಅವನಿಗೆ ಹೆಚ್ಚಿನ ಭೂಮಿ ಐತಿ ಅನ್ನೋದನ್ನು ಅವರು ಡಿಸ್ಕವರ್ ಮಾಡಿದ್ರು. ದೇ ಆಫರ್ಡ್ ಹಿಮ್ ಡಬಲ್ ದ ಮನಿ ಫಾರ್ ಇಟ್. ಅವರು ಈ ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ಅವರು ಆಫರ್ ಮಾಡಿದ್ರು. ಡಿಸ್ಕ್ರೈಬ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆ್ಯಂಡ್ ಹೌಸ್. ಡಿಸ್ಕ್ರೈಬ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆ್ಯಂಡ್ ಹೌಸ್. ಅವನ ಭೂಮಿ ಮತ್ತು ಮನೆಯ ಬಗ್ಗೆ ವರ್ಣನೆ ಮಾಡ್ರಿ. ಅಥವಾ ವೈ ಡು ಯು ಥಿಂಕ್ ದ್ಯಾಟ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ವೈ ಡು ಯು ಥಿಂಕ್ ದ್ಯಾಟ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಅವರು ಯಾಕೆ ಡಾನ್ ಅನ್ಸೆಲ್ಮೋ ಅವರ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಇಷ್ಟಪಟ್ಟಿದ್ರು ಅಂತ ನೀವು ಯಾಕೆ ಅನ್ಕೊಂತೀರಿ? ಡಿಸ್ಕ್ರೈಬ್ ಅಥವಾ ಡಿಸ್ಕ್ರೈಬ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆ್ಯಂಡ್ ಹೌಸ್. ಅವನ ಮನೆ ಮತ್ತು ಭೂಮಿಯ ಬಗ್ಗೆ ವರ್ಣನೆ ಮಾಡ್ರಿ, ವಿವರಣೆ ಕೊಡ್ರಿ ಅಂತ ಪ್ರಶ್ನೆ. ದ ಆನ್ಸರ್ ಈಸ್ ಹಿಸ್ ಹೌಸ್ ವಾಸ್ ಸ್ಮಾಲ್. ಸಣ್ಣ ಮನೆ ಇತ್ತು. ರಿಚ್ಡ್ ಆ್ಯಂಡ್ ಕ್ವಾಂಟ್. ಬಹಳಷ್ಟು ಪ್ರಶಾಂತವಾದಂಥದ್ದು. ಎ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಆ ಭೂಮಿಯ ದಂಡೆಗೆ ಏನಿತ್ತು, ಒಂದು ಸಣ್ಣ ಕೊಳ ಅಥವಾ ಹಳ್ಳದಂಥದ್ದು ಸರೋವರ ಟೈಪಲ್ಲಿ ಹರಿದಿತ್ತು. ಎ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಟ್ರೀಸ್ ವೇರ್ ನ್ಯಾರಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಅಲ್ಲಿ ಬಹಳಷ್ಟು ಗಿಡಗಳಿದ್ವು, ಸುಂದರವಾದಂಥ ಬಹಳಷ್ಟು ಗಿಡಗಳು ಇದ್ವು. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೇಡಿಯೋ? ಈ ರಿಯೋ ಇನ್ ಮೇಡಿಯೋದ ಮಕ್ಕಳ ಮೇಲೆ ಅಮೇರಿಕನ್ಸ್ ಯಾಕೆ ಕಂಪ್ಲೇಂಟ್ ಮಾಡಿದ್ರು? ಯಾಕಂದ್ರೆ ದೇ ಓವರ್ರ್ಯಾನ್ ಪ್ರಾಪರ್ಟಿ ಆ್ಯಂಡ್ ಬಿಲ್ಟ್ play fences. They overran property and built play fences. They played under the trees and took blossoms. ಆ ಮಕ್ಕಳು ಪ್ರತಿದಿನ ಅಲ್ಲಿ ಆಟ ಆಡ್ಲಿಕ್ಕೆ ಬರ್ತಿದ್ರು. ಅವರು ಆ ಹೊಲದ ಮೇಲೆ ಅಥವಾ ಆ ಆಸ್ತಿಯಲ್ಲಿ ಅವರು ಓಡಾಡ್ತಾ ಇದ್ರು, ಬಹಳಷ್ಟು ಗಲಾಟೆ ಮಾಡ್ತಾ ಇದ್ರು. ದೇ ಪ್ಲೇಡ್ ಅಂಡರ್ ದ ಟ್ರೀಸ್. ಗಿಡದ ಕೆಳಗೆ ಆಟ ಆಡ್ತಿದ್ರು ಮತ್ತು ಹೂವು ಮೊಗ್ಗುಗಳನ್ನು ಕಿತ್ತಾ ಇದ್ರು. ದೇ ಪ್ಲೇಡ್ ಅಂಡರ್ ಟ್ರೀಸ್ ಆ್ಯಂಡ್ ಟುಕ್ ಬ್ಲಾಸಮ್ಸ್. ಸೊ ದ ಅಮೇರಿಕನ್ಸ್ ಕಂಪ್ಲೇಂಡ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೇಡಿಯೋ. ಅದಕ್ಕೋಸ್ಕರ ಅವರು ಆ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡಿದರು.
How did the Americans solve the problem of ownership? How did the Americans solve the problem of ownership? ಈ ಓನರ್ಶಿಪ್ ಸಮಸ್ಯೆಯನ್ನು ಅಮೇರಿಕನ್ಸ್ ಹೆಂಗೆ ಸಾಲ್ವ್ ಮಾಡಿದರು? 2010ನೇ ಇಸ್ವಿಯೊಳಗೆ ಪ್ರಿಪರೇಟರಿ ಎಕ್ಸಾಮ್ ಒಳಗೆ ಈ ಪ್ರಶ್ನೆ ಬಂದಿತ್ತು. The answer is the Americans approached each person of the village. ಅವರು ಆ ಊರಿನ ಪ್ರತಿಯೊಬ್ಬ ಮನುಷ್ಯರನ್ನ ಭೇಟಿಯಾದರು. ದಿ ಕನ್ವಿನ್ಸ್ಡ್ ದೆಮ್ ಅಂಡ್ ಗಾಟ್ ದೇರ್ ಸೈನ್. ಅವರು ಅವರಿಗೆ ಕನ್ವಿನ್ಸ್ ಮಾಡಿದ್ರು ಮತ್ತು ಸಹಿಯನ್ನ ಪಡೆದುಕೊಂಡಿದ್ರು. ಡಾನ್ ಆನ್ಸೆಲ್ಮೋ ವಾಸ್ ಜನರಸ್, ಜಸ್ಟಿಫೈ. ಮಾರ್ಚ್ 2018ಕ್ಕೆ ಕೇಳಿದ ಪ್ರಶ್ನೆ. ಡಾನ್ ಆನ್ಸೆಲ್ಮೋ ವಾಸ್ ಜನರಸ್. ಯಾಕ ಅವನು ಜನರಸ್ ಇದ್ದ? ಹಿ ರೆಫ್ಯೂಸ್ ಟು ಮೇಕ್ ಎಕ್ಸ್ಟ್ರಾ ಮನಿ ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಅವನು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಿಕ್ಕೆ ತಿರಸ್ಕರಿಸಿರ್ತಾನ. ಹಿ ಸೇಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್. ಹಿ ಸೇಡ್, ಅವನು ಹೇಳ್ತಾನೆ, ಆ ಮಕ್ಕಳು ಅಲ್ಲಿ ಗಲಾಟೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡಿದ ತಕ್ಷಣ ಏನು ಹೇಳ್ತಾನವ? ಹಿ ಸೇಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್. ಆ ಗಿಡಗಳೆಲ್ಲ ನನಗೆ ಸಂಬಂಧಿಸಿದ್ವು, ಅಲ್ಲವು ಆ ಊರಿನ ಮಕ್ಕಳಿಗೆ ಸಂಬಂಧಿಸಿದ್ವು ಅಂತ ಅವನು ಸರಳವಾಗಿ ಹೇಳಿಬಿಡ್ತಾನೆ. ಇವೆಲ್ಲ 2-3 ವಾಕ್ಯದಲ್ಲಿ 2-3 ಸೆಂಟೆನ್ಸಸ್ ಒಳಗೆ ಆನ್ಸರ್ ಮಾಡುವಂಥ ಪ್ರಶ್ನೆಗಳು. ಇನ್ನು 3 ಮಾರ್ಕ್ಸ್ ಕ್ವೆಶನ್ಸ್ ಎಕ್ಸ್ಟ್ರಾಕ್ಟ್ಸ್ ಯಾವಿರಬಹುದು? ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ಹೂ ಹ್ಯಾಡ್ ಮೇಡ್ ಡಿಸ್ಕವರಿ? ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ಇಲ್ಲಿ ಹೂ ಹ್ಯಾಡ್ ಮೇಡ್ ಡಿಸ್ಕವರಿ, ಡಿಸ್ಕವರಿ ಮಾಡಿದವರು ಯಾರು? ವಾಟ್ ವಾಸ್ ದ ಡಿಸ್ಕವರಿ? ವಾಟ್ ವಾಸ್ ದ ರಿಸಲ್ಟ್ ಆಫ್ ಡಿಸ್ಕವರಿ? ಹೂ ಹ್ಯಾಡ್ ಮೇಡ್ ಡಿಸ್ಕವರಿ ಅಂದರೆ ದ ಅಮೇರಿಕನ್ಸ್. ಡಿಸ್ಕವರಿ ಮಾಡಿದವರು ಯಾರಿಲ್ಲಿ? ಅಮೇರಿಕನ್ಸ್. ವಾಟ್ ವಾಸ್ ದ ಡಿಸ್ಕವರಿ? ಏನದು ಸಂಶೋಧನೆ? ದ ಓಲ್ಡ್ ಮ್ಯಾನ್ ಹ್ಯಾಸ್ ಎಕ್ಸ್ಟ್ರಾ ಲ್ಯಾಂಡ್. ಅವನಿಗೆ ಹೆಚ್ಚಿನ ಭೂಮಿ ಐತಿ ಅನ್ನೋದು ಅದು ಡಿಸ್ಕವರಿ ಮಾಡಿದ್ದು ವಿಷಯ. ವಾಟ್ ವಾಸ್ ದ ರಿಸಲ್ಟ್ ಆಫ್ ಡಿಸ್ಕವರಿ? ಡಿಸ್ಕವರಿ ಮಾಡಿದ್ದ ಪರಿಣಾಮ ಏನಾಗಿತ್ತು? ದ ಅಮೇರಿಕನ್ಸ್ ಆಫರ್ಡ್ ಆನ್ಸೆಲ್ಮೋ ಡಬಲ್ ಮನಿ. ಹೆಚ್ಚಿನ ಹಣವನ್ನು ಅವರು ಅವನಿಗೆ ಆಫರ್ ಮಾಡ್ತಾರೆ. I didn't sell the trees because I could not. They are not mine. I didn't sell the trees. ನಾನು ಈ ಗಿಡಗಳನ್ನು ಮಾರಾಟ ಮಾಡೋದಿಲ್ಲ. ಬಿಕಾಸ್ ಐ ಕುಡಂಟ್. ಯಾಕಂದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ. ದೇ ಆರ್ ನಾಟ್ ಮೈನ್. ಅವು ನನಗೆ ಸಂಬಂಧಿಸಿದ್ವು ಅಲ್ಲ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್? ಇಲ್ಲಿ ಮಾತಾಡುವವರು ಯಾರು? ಅಕಾರ್ಡಿಂಗ್ ಟು ದ ಸ್ಪೀಕರ್, ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ಅವನ ಪ್ರಕಾರ ಆ ಗಿಡಗಳು ಯಾರಿಗೆ ಸಂಬಂಧಪಟ್ಟಿದ್ವು? ವೈ ಡಿಡ್ ಹಿ ಫೀಲ್ ಸೋ? ಅವ ಯಾಕೆ ಹಂಗೆ ಅನ್ಕೊಂತಾನೆ? ಏನಂತ? ದೀಸ್ ಟ್ರೀಸ್ ಆರ್ ನಾಟ್ ಬಿಲಾಂಗ್ ಟು ಮೀ ಅಂತ ಯಾಕೆ ಅನ್ಕೊಂತಾನೆ? ವೈ ಕುಡ್ ಹಿ ನಾಟ್ ಸೆಲ್ ದ ಟ್ರೀಸ್? ಅವನು ಗಿಡಗಳನ್ನು ಯಾಕೆ ಮಾರಾಕತ್ತಿದ್ದಿಲ್ಲ? ಪ್ರಶ್ನೆ. ಹೂ ಇಸ್ ದ ಸ್ಪೀಕರ್? ಹಿಯರ್ ಡಾನ್ ಆನ್ಸೆಲ್ಮೋ ಇಸ್ ದ ಸ್ಪೀಕರ್. ಮಾತಾಡೋರು ಯಾರು ಈ ಸೆಂಟೆನ್ಸ್? ಡಾನ್ ಆನ್ಸೆಲ್ಮೋ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ಗಿಡಗಳು ಯಾರಿಗೆ ಸಂಬಂಧಪಟ್ಟಿದ್ವು ಸ್ಪೀಕರ್ನ ಪ್ರಕಾರ? ಸ್ಪೀಕರ್ ಯಾರಿಲ್ಲಿ? ಡಾನ್ ಆನ್ಸೆಲ್ಮೋ. ಹಾಗಾದ್ರೆ ಡಾನ್ ಆನ್ಸೆಲ್ಮೋನ ಪ್ರಕಾರ ಟ್ರೀಸ್ ಯಾರಿಗೆ ಸಂಬಂಧಪಟ್ಟಿರ್ತವೆ? ಅಕಾರ್ಡಿಂಗ್ ಟು ದ ಸ್ಪೀಕರ್, ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ದ ಟ್ರೀಸ್ ಆರ್ ಬಿಲಾಂಗ್ ಟು ದ ಚಿಲ್ಡ್ರನ್. ಅವು ಆ ಮಕ್ಕಳಿಗೆ, ಆ ಊರಿನ ಮಕ್ಕಳಿಗೆ ಸಂಬಂಧಪಟ್ಟಿರ್ತವೆ. ವೈ ಡಿಡ್ ಹಿ ಫೀಲ್ ಸೋ? ಅವನು ಯಾಕೆ ಹಂಗೆ ಅನ್ಕೊಂತಾನೆ? ವೆನೆವರ್ ಎ ಚೈಲ್ಡ್ ವಾಸ್ ಬಾರ್ನ್, ಹಿ ಪ್ಲಾಂಟೆಡ್ ಎ ಟ್ರೀ. ಯಾಕಂದ್ರೆ ಯಾವಾಗ ಮಕ್ಕಳು ಆ ಊರಲ್ಲಿ ಯಾವುದೊಂದು ಮಗು ಹುಟ್ಟಿದ್ರೂ ಸಹಿತ ಆ ಮಗುವಿನ ಹೆಸರಲ್ಲೇ ಒಂದು ಗಿಡವನ್ನು ನೆಡ್ತಿರ್ತಾನೆ. ಅದಕ್ಕೆ ಆ ಗಿಡ ಆ ಮಗುವಿಗೆ ಸಂಬಂಧಪಟ್ಟಿದ್ದು ಅಂತ ಅವನು ಭಾವಿಸಿರ್ತಾನೆ. ವೆನೆವರ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದ್ಯಾಟ್ ವಿಲೇಜ್, ಹಿ ಪ್ಲಾಂಟೆಡ್ ಎ ಟ್ರೀ ಆನ್ ದ್ಯಾಟ್ ಚೈಲ್ಡ್. ಸೊ ಹಿ ಫೆಲ್ಟ್ ದ್ಯಾಟ್ ದ ಟ್ರೀಸ್ ವೇರ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ದೆನ್ ವೈ ಕುಡ್ ಹಿ ನಾಟ್ ಸೆಲ್ ದ ಟ್ರೀಸ್? ಅವನು ಗಿಡಗಳನ್ನು ಯಾಕೆ ಮಾರಾಟ ಮಾಡಕತ್ತಿದ್ದಿಲ್ಲ? ಹಿ ಥಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಯಾಕಂದ್ರೆ ನಾವು ಗಿಡಗಳನ್ನು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾನ. ಯಾಕಂದ್ರೆ ಹಿ ಥಾಟ್ ದ್ಯಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಅವು ಮಕ್ಕಳಿಗೆ ಸಂಬಂಧಿಸಿದ್ವು ಅಂತ ಅವನು ಅನ್ಕೊಂಡಿರ್ತಾನ. I have agreed to sell my house and land for $1,200. I have agreed to sell my house and land for $1,200. ನಾನು ನನ್ನ ಮನೆ ಮತ್ತು ಭೂಮಿಯನ್ನು $1,200 ಮಾರಾಟ ಮಾಡಲಿಕ್ಕೆ ಒಪ್ಕೊಂಡಿರ್ತೀನಿ. ದ್ಯಾಟ್ಸ್ ದ ಪ್ರೈಸ್. ಅದು ಅದರ ಬೆಲೆ ಅಂತ. ಇದು ಒಂದು ಸ್ಟೇಟ್ಮೆಂಟ್. ಹೂ ಇಸ್ ದ ಸ್ಪೀಕರ್? ಈ ವಾಕ್ಯವನ್ನು ಹೇಳಿದವರು ಯಾರು? ಹೂ ಇಸ್ ದ ಸ್ಪೀಕರ್? ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ತಾನೆ?
ಡಾನ್ ಆನ್ಸೆಲ್ಮೋ ಇಸ್ ದ ಸ್ಪೀಕರ್ ವೆನ್ ಅಮೇರಿಕನ್ಸ್ ಆಫರ್ಡ್ ಡಬಲ್ ಮನಿ. ಅವರು ಡಬಲ್ ಅಮೌಂಟನ್ನು ಆಫರ್ ಮಾಡಿದಾಗ ಈ ವಾಕ್ಯವನ್ನು ಹೇಳ್ತಾನೆ. ಯಾಕಂದರೆ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವನು ಯಾಕಂದ್ರೆ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟಲ್. ಹೂ ಸೆಡ್ ಟು ಹೂಮ್ ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟಲ್ ಮೀನ್ಸ್ ಗುಡ್ ಪೀಪಲ್. ಈ ಅಮೇರಿಕನ್ಸ್ ಗುಡ್ ಪೀಪಲ್. ಹೂ ಸೆಡ್ ಇದನ್ನು ಯಾರು ಹೇಳ್ತಾರೆ? ಟು ಹೂಮ್ ಯಾರಿಗೆ ಹೇಳ್ತಾರೆ? ವಾಟ್ ಡಸ್ ಬ್ಯೂನಾ ಜೆಂಟಲ್ ಮೀನ್? ಬ್ಯೂನಾ ಜೆಂಟಲ್ ಇದರ ಅರ್ಥ ಏನು? ವೈ ಆರ್ ದೇ ಬ್ಯೂನಾ ಜೆಂಟಲ್? ಅವ್ರು ಯಾಕೆ ಬ್ಯೂನಾ ಜೆಂಟಲ್ ಆಗಿರ್ತಾರೆ? ದ ಆಥರ್ ಸೆಡ್ ಟು ಡಾನ್ ಆನ್ಸೆಲ್ಮೋ. ಇದನ್ನು ಹೇಳಿದವರು ಆಥರ್ ಜಾನ್ ಇ ಸೆಡಿಲೋ ಹೇಳಿದವರು. ಟು ಹೂಮ್ ಯಾರಿಗೆ ಹೇಳ್ತಾರಂದ್ರೆ ಯಾರಿಗೆ ಹೇಳ್ತಾರ? ಟು ಡಾನ್ ಆನ್ಸೆಲ್ಮೋ. ವಾಟ್ ಡಸ್ ಬ್ಯೂನಾ ಜೆಂಟಲ್ ಮೀನ್? ಬ್ಯೂನಾ ಜೆಂಟಲ್ ಅಂದ್ರೆ ಏನು? ಗುಡ್ ಪೀಪಲ್ ಅಂತ ಅರ್ಥ. ವೈ ಆರ್ ದೇ ಬ್ಯೂನಾ ಜೆಂಟಲ್? ಬಿಕಾಸ್ ದೇ ವರ್ ರೆಡಿ ಟು ಗಿವ್ ಹಿಮ್ ಡಬಲ್ ಮನಿ. ಅವರು ಆ ಕಾಗದದಲ್ಲಿ ಇದ್ದಷ್ಟು ಮಾತ್ರ ಭೂಮಿ ಇರಲಿಲ್ಲ, ಹೆಚ್ಚಿನ ಭೂಮಿ ಇತ್ತು. ಅವರು ಆ ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ಕೊಡಲಿಕ್ಕೆ ರೆಡಿ ಇದ್ದರು. ಅದಕ್ಕೆ ನಾವು ಅವರು ಗುಡ್ ಪೀಪಲ್ ಅಂತ ಹೇಳ್ತೀವಿ. ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್. ಇಲ್ಲಿದ್ದಂಥ ಮರಗಳು ನಾನು ಅಲ್ಲ. ಹೂ ಡಸ್ ಮೈನ್ ರೆಫರ್ ಟು? ಇಲ್ಲಿ ಮೈನ್ ಯಾರಿಗೆ ಸಂಬಂಧಿಸಿದ್ದು ಶಬ್ದ? ಮೈನ್ ಅಂದರೆ ಯಾರು? ಹೂ ಇಸ್ ಆರ್? ಹೂ ಇಸ್ ದ ಸ್ಪೀಕರ್? ಅಥವಾ ಇಲ್ಲಿ ಮಾತಾಡೋರು ಯಾರು? ವೆನ್ ಡಿಡ್ ಹಿ ಸೇ ಸೋ? ಅವನು ಈ ಮಾತನ್ನ ಯಾವಾಗ ಹೇಳ್ತಾನೆ? ಹೂಮ್ ಡಿಡ್ ದ ಟ್ರೀಸ್ ಬಿಲಾಂಗ್ ಟು ಅಕಾರ್ಡಿಂಗ್ ಟು ದ ಸ್ಪೀಕರ್? ಆ ಸ್ಪೀಕರ್ ಪ್ರಕಾರ ಹೂಮ್ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ಆ ಗಿಡಗಳು ಯಾರಿಗೆ ಸಂಬಂಧಪಟ್ಟಿದ್ದು? ವೈ ಡಿಡ್ ಹಿ ಫೀಲ್ ಸೋ? ಅವನು ಯಾಕೆ ಹಂಗೆ ಅನ್ಕೊಂತಾನೆ? ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್. ಇಲ್ಲಿ ಮೈನ್ ಅಂದ್ರೆ ಡಾನ್ ಆನ್ಸೆಲ್ಮೋ. ವೆನ್ ಡಿಡ್ ಹಿ ಸೇ ಸೋ? ಯಾವಾಗ ಹೇಳ್ತಾನಂದ್ರೆ ವೆನ್ ದ ಸ್ಟೋರಿ ಟೆಲ್ಲರ್ ಕಂಪ್ಲೇನ್ಸ್ ಅಗೇನ್ಸ್ಟ್ ದ ಚಿಲ್ಡ್ರನ್. ಆ ಆಥರ್ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಈ ವಾಕ್ಯವನ್ನು ಹೇಳ್ತಾನೆ. ಹೂಮ್ ಡಿಡ್ ದ ಟ್ರೀಸ್ ಬಿಲಾಂಗ್ ಟು ಅಕಾರ್ಡಿಂಗ್ ಟು ದ ಸ್ಪೀಕರ್? ಸ್ಪೀಕರ್ ಪ್ರಕಾರ ಅಂದರೆ ಡಾನ್ ಆನ್ಸೆಲ್ಮೋ ಪ್ರಕಾರ ಹೂಮ್ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ಆ ಮರಗಳು ಯಾರಿಗೆ ಸಂಬಂಧಿಸಿರ್ತವೆ? ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಅವನ ಊರಿನ ಮಕ್ಕಳಿಗೆ ಸಂಬಂಧಿಸಿರ್ತಾವು. ವೈ ಡಿಡ್ ಹಿ ಫೀಲ್ ಸೋ? ಅವ ಯಾಕೆ ಹಂಗೆ ಅನ್ಕೊಂತಾನೆ? ಯಾಕಂದರೆ ವೆನೆವರ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಹಿ ಪ್ಲಾಂಟೆಡ್ ಎ ಟ್ರೀ. ಆ ಊರಿನಲ್ಲಿ ಪ್ರತಿ ಸಲ ಒಂದು ಮಗು ಹುಟ್ಟಿದಾಗ ಅವನು ಒಂದು ಗಿಡವನ್ನು ನೆಟ್ಟಿರ್ತಾನೆ. ಅದಕ್ಕೆ ಆ ಗಿಡಗಳು ಆ ಹುಟ್ಟಿದ ಮಗುವಿಗೆ ಸಂಬಂಧಪಟ್ಟಿದ್ದು ಅಂತ ಅವನು ಅನ್ಕೊಂಡಿರ್ತಾನೆ. ಫ್ರೆಂಡ್ಸ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ಫ್ರೆಂಡ್ಸ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಹೂ ಡಿಡ್ ಹಿ ಅಡ್ರೆಸ್ ಆಸ್ ಎ ಫ್ರೆಂಡ್? ಯಾರಿಗೆ ಅವನು ಫ್ರೆಂಡ್ ಅಂತ ಕರೀತಾನೆ? ವಿಚ್ ಸ್ಪೀಕಿಂಗ್ ಮ್ಯಾನರ್ ಆಫ್ ದ ಅದರ್ ಪರ್ಸನ್ ಮೇಡ್ ದ ಸ್ಪೀಕರ್ ಡಿಸ್ಲೈಕ್? ವಿಚ್ ಸ್ಪೀಕಿಂಗ್ ಮ್ಯಾನರ್? ಯಾವುದದು ಮಾತನಾಡುವಂಥ ರೀತಿ ಅವನಿಗೆ ಇಷ್ಟ ಆಗದೇ ಇರೋದು? ವಾಟ್ ವಾಸ್ ದ ಸ್ಪೀಕರ್ಸ್ ಡಿಸಿಷನ್ಸ್? ಅವನ ನಿರ್ಧಾರ ಏನಾಗಿತ್ತು? ಇಲ್ಲಿ ಐ ಅಂದರೆ ಡಾನ್ ಆನ್ಸೆಲ್ಮೋ. ಹೂ ಡಿಡ್ ಹಿ ಅಡ್ರೆಸ್ ಇಸ್ ಎ ಫ್ರೆಂಡ್? ಯಾರನ್ನ ಅವನ ಫ್ರೆಂಡ್ ಅಂತ ಅಡ್ರೆಸ್ ಮಾಡ್ತಾನೆ? ದ ಸ್ಟೋರಿ ಟೆಲ್ಲರ್ನ. ವಿಚ್ ಸ್ಪೀಕಿಂಗ್ ಮ್ಯಾನರ್ ಆಫ್ ದ ಅದರ್ ಪರ್ಸನ್ ಮೇಡ್ ದ ಸ್ಪೀಕರ್ ಡಿಸ್ಲೈಕ್? ಅವನಿಗೆ ಯಾಕದು ಇಷ್ಟ ಆಗಲಿಲ್ಲ ಅಂದರೆ ದ ಅದರ್ ಪರ್ಸನ್ ಆಫರ್ಡ್ ಹಿಮ್ ಡಬಲ್ ಮನಿ ಫಾರ್ ಡಬಲ್ ಲ್ಯಾಂಡ್. ಅಂದರೆ ಅವರು ಡಬಲ್ ಲ್ಯಾಂಡ್ಗೆ ನಾವು ಡಬಲ್ ದುಡ್ಡು ಕೊಡ್ತೀವಿ ಅಂಥೇಳಿ ಅವರು ಹೇಳಿದ್ದು ಅವನಿಗೆ ಇಷ್ಟ ಆಗಲಿಲ್ಲ. ವಾಟ್ ವಾಸ್ ದ ಸ್ಪೀಕರ್ಸ್ ಡಿಸಿಷನ್? ಸ್ಪೀಕರ್ ಡಿಸಿಷನ್ ಏನಾಗಿತ್ತು? ಹಿ ಡಿಸೈಡೆಡ್ ನಾಟ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಅವನು ಹೆಚ್ಚಿನ ಹಣವನ್ನು ತಗೊಳ್ಳೋದಿಲ್ಲ ಅಂಥೇಳಿ ಅವನು ಡಿಸೈಡ್ ಮಾಡಿಬಿಟ್ಟಿರ್ತಾನೆ ಡಾನ್ ಆನ್ಸೆಲ್ಮೋ. I argued with him, but it was useless. I argued with him, but it was useless. ನಾನು ಅವ್ರ ಜೊತೆ ವಾದ ಮಾಡಿದೆ, ಆದರೆ ಅದು ಉಪಯೋಗ ಆಗಲಿಲ್ಲ. ಹೂ ಡಸ್ ಹಿಮ್ ರೆಫರ್ ಟು? ಇಲ್ಲಿ ಹಿಮ್ ಅಂದರೆ ಯಾರು? ಆರ್ ಅಥವಾ ಹೂ ಇಸ್ ದ ಐ ಅಥವಾ ಐ ಅಂದರೆ ಯಾರಿಲ್ಲಿ? ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಅಬೌಟ್?
ಆ ವಾದ ಏನಾಗಿತ್ತು, ಎದ್ರ ಬಗ್ಗೆ ವಾದ ಇತ್ತು. ವೈ ವಾಸ್ ಇಟ್ ಯೂಸ್ಲೆಸ್, ಅದು ಯಾಕೆ ಉಪಯೋಗ ಆಗುವಂಥ ವಾದ ಇರಲಿಲ್ಲ. ಇಲ್ಲಿ ಹಿಮ್ ಅಂದ್ರೆ ಡಾನ್ ಆನ್ಸೆಲ್ಮೋ. ಹೂ ಡಸ್ ಹಿಮ್ ರೆಫರ್ ಟು, ಅಥವಾ ಹೂ ಇಸ್ ದ ಐ, ಅಥವಾ ಐ ಅಂದ್ರೆ ಯಾರು, ಐ ಅಂದ್ರೆ ಇಲ್ಲಿ ಯಾರು, ಆಥರ್. ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಅಬೌಟ್, ಇಲ್ಲಿ ಆರ್ಗ್ಯುಮೆಂಟ್ ಎದ್ರ ಬಗ್ಗೆ ಇತ್ತು, ಎದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು, ಫಾರ್ ಟೇಕಿಂಗ್ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್, ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಡಿಸ್ಕಷನ್ ಅಥವಾ ಆರ್ಗ್ಯುಮೆಂಟ್ ಇಲ್ಲೇ ನಡೆದಿತ್ತು. ವೈ ವಾಸ್ ಇಟ್ ಯೂಸ್ಲೆಸ್, ಅದು ಯಾಕೆ ಉಪಯೋಗ ಇರಲಾರ್ದಂಥ ವಿಷಯ ಆಗಿತ್ತು. ಯಾಕಂದ್ರೆ ದ ಓಲ್ಡ್ ಮ್ಯಾನ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ದ ಎಕ್ಸ್ಟ್ರಾ ಮನಿ, ಯಾಕಂದ್ರೆ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್, ಅವನು ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಿಕ್ಕೆ ತಿರಸ್ಕಾರ ಮಾಡಿರ್ತಾನೆ. ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್, ಅಲ್ಲಿದ್ದಂಥ ಗಿಡಗಳನ್ನು ನಾನು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾನೆ. ಹೂ ಇಸ್ ದ ಸ್ಪೀಕರ್, ಇಲ್ಲಿ ಯಾರು ಸ್ಪೀಕರ್, ಎಸ್ ಡಾನ್ ಆನ್ಸೆಲ್ಮೋ ಇಸ್ ದ ಸ್ಪೀಕರ್. ಹೂ ಡಸ್ ದೆಮ್ ರೆಫರ್ ಟು, ಇಲ್ಲಿ ದೆಮ್ ಅಂದ್ರೆ ಯಾರು, ಹೂ ಡಸ್ ದೆಮ್ ರೆಫರ್ ಟು. ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದೆಮ್ ದ ಟ್ರೀಸ್, ಯಾಕೆ ಸ್ಪೀಕರ್ ಮರಗಳನ್ನು ಮಾರಿಲ್ಲ, ಗಿಡಗಳನ್ನು ಅಲ್ಲಿದ್ದಂಥ ಗಿಡಗಳನ್ನು ಮಾರಿರಲಿಲ್ಲ. ಯಾಕಂದ್ರೆ ಇಲ್ಲಿ ಹೂ ಇಸ್ ದ ಸ್ಪೀಕರ್, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಹೇಳಿದವರು ಡಾನ್ ಆನ್ಸೆಲ್ಮೋ. ಹೂ ಡಸ್ ದೆಮ್ ರೆಫರ್ ಟು, ಇಲ್ಲಿ ದೆಮ್ ಅಂದ್ರೆ ದ ಅಮೇರಿಕನ್ಸ್, ಲ್ಯಾಂಡ್ ಅನ್ನು ಅವನು ಅಮೇರಿಕನ್ಸ್ಗೆ ಮಾರಿರ್ತಾನೆ, ಅದಕ್ಕೆ ಇಲ್ಲಿ ದೆಮ್ ಅಂದ್ರೆ ಅಮೇರಿಕನ್ಸ್. ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದೆಮ್ ದ ಟ್ರೀಸ್, ಅವರಿಗೆ ಮರಗಳನ್ನು ಯಾಕೆ ಮಾರಿದ್ದಿಲ್ಲ. ಹಿ ಥಾಟ್ ದ್ಯಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ್ಯಾಟ್ ವಿಲೇಜ್, ಆ ಊರಿನ ಮಕ್ಕಳಿಗೆ ಸಂಬಂಧಪಟ್ಟಂಥವು ಅವು ಮರಗಳು ಅಂತ ಅವನು ಅನ್ಕೊಂಡಿರ್ತಾನೆ. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಹೂ ಇಸ್ ದ ಸ್ಪೀಕರ್, ಇಲ್ಲಿ ಯಾರು ಮಾತಾಡೋರು, ಎಸ್ ಡಾನ್ ಆನ್ಸೆಲ್ಮೋ ಇಸ್ ದ ಸ್ಪೀಕರ್. ವಾಟ್ ಆರ್ ದೇ, ಇಲ್ಲಿ ದೇ ಅಂದ್ರೆ ಏನು, ದೇ ಮೀನ್ಸ್ ದ ಟ್ರೀಸ್. ವೈ ಡಿಡ್ ದ ಸ್ಪೀಕರ್ ಫೀಲ್ ಸೋ, ಯಾಕೆ ಅನ್ಕೊಂತಾನೆ ಸ್ಪೀಕರ್, ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಇದು ಈ ವಾಕ್ಯವನ್ನು ಹೇಳಿದವರು ಹೂ ಇಸ್ ದ ಸ್ಪೀಕರ್, ಡಾನ್ ಆನ್ಸೆಲ್ಮೋ ಇಸ್ ದ ಸ್ಪೀಕರ್. ವಾಟ್ ಆರ್ ದೇ, ಇಲ್ಲಿ ದೇ ಅಂದ್ರೆ ಏನು, ದ ಟ್ರೀಸ್ ಇನ್ ದ ಆರ್ಚರ್ಡ್. ವೈ ಡಿಡ್ ದ ಸ್ಪೀಕರ್ ಫೀಲ್ ಸೋ, ಯಾಕಂದ್ರೆ ವೆನ್ ಎವರ್ ಎ ಚೈಲ್ಡ್ ವಾಸ್ ಬಾರ್ನ್ ಹಿ ಪ್ಲಾಂಟೆಡ್ ಎ ಟ್ರೀ. Then he removed his hat and gloves slowly and carefully. Who is he? Then he removed his hat and gloves. ತನ್ನ ಹ್ಯಾಟ್ ಮತ್ತು ಗ್ಲೌಸ್ಗಳನ್ನು ರಿಮೂವ್ ಮಾಡ್ತಾನೆ, ಹೆಂಗ, ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಇಲ್ಲಿ ಹಿ ಅಂದರೆ ಯಾರು, ಹೂ ಈಸ್ ದ ಹಿ. ಹೂ ಸ್ಟೈಲ್ ಡಿಡ್ ಇಟ್ ರಿಮೈಂಡ್ ದ ರೈಟರ್ ಆಫ್, ರೈಟರ್ನಿಗೆ ಇದು ಯಾರ ಸ್ಟೈಲ್ ಬಗ್ಗೆ ನೆನಪಿಸುತ್ತೆ. ವೇರ್ ವಾಸ್ ಹಿ ಅಟ್ ದಟ್ ಟೈಮ್, ಆ ಸಮಯದಲ್ಲಿ ಅವನು ಎಲ್ಲಿದ್ದ. ಹಿ ಅಂದ್ರೆ ಯಾರಿಲ್ಲ, ಹಿ ಮೀನ್ಸ್ ಡಾನ್ ಆನ್ಸೆಲ್ಮೋ. ಯಾರನ್ನ ನೆನಪಿಸ್ಕೊಳ್ಬೋದು ಈ ಸಂದರ್ಭದಲ್ಲಿ, ನೆನಪಿಸ್ಕೊಂಡಿರ್ಬೋದು ರೈಟರ್ ಚಾರ್ಲಿ ಚಾಪ್ಲಿನ್ ಸ್ಟೈಲ್. ವೇರ್ ವಾಸ್ ಹಿ ಅಟ್ ದಟ್ ಟೈಮ್, ಆ ಸಮಯದಲ್ಲಿ ಅವನು ಎಲ್ಲಿದ್ದ, ಅಟ್ ದ ರೈಟರ್ಸ್ ಆಫೀಸ್. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್, ಹಿಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಅಂಡ್ ಫೇಡೆಡ್. The day of the sale he came to the office, his coat was old, green and faded. ಆ ಮಾರಾಟದ ದಿವಸ ಅವನು ಆಫೀಸಿಗೆ ಬಂದಾಗ ಅವನ ಕೋಟ್ ಹಳೆದಿತ್ತು, ಹಸಿರು ಬಣ್ಣದಿತ್ತು ಮತ್ತು ಮಾಸಿದಂಥ ಒಂದು ಕೋಟನ್ನು ಹಾಕ್ಕೊಂಡು ಬಂದಿರ್ತಾನೆ ಅವನು. ಹೂ ಈಸ್ ದ ಹಿ, ಇಲ್ಲಿ ಹಿ ಅಂದರೆ ಯಾರು. ವೈ ಡಿಡ್ ಹಿ ಕಮ್ ಟು ದ ಆಫೀಸ್, ಅವನು ಆಫೀಸ್ಗೆ ಯಾಕೆ ಬಂದಿರ್ತಾನೆ. ವಾಟ್ ವಾಸ್ ದ ನ್ಯಾರೇಟರ್ ರಿಮೈಂಡೆಡ್ ಆಫ್, ನ್ಯಾರೇಟರ್ಗೆ ಏನು ನೆನಪಾಗುತ್ತೆ. ಇಲ್ಲಿ ಡಾನ್ ಆನ್ಸೆಲ್ಮೋ, ಹಿ ಅಂದರೆ ಡಾನ್ ಆನ್ಸೆಲ್ಮೋ ಯಾಕೆ ಬಂದಿರ್ತಾನೆ ಆಫೀಸಿಗೆ. ವೈ ಡಿಡ್ ಹಿ ಕಮ್ ಟು ದ ಆಫೀಸ್ ಮೀನ್ಸ್ ಟು ಸೈನ್ ದ ಡೀಡ್ ಆಫ್ ಸೇಲ್ ಡೀಡ್ಗೆ ಅವನು ಸೈನ್ ಮಾಡಲಿಕ್ಕೆ ಬಂದಿರ್ತಾನೆ. ವಾಟ್ ವಾಸ್ ದ ನ್ಯಾರೇಟರ್ ರಿಮೈಂಡೆಡ್ ಆಫ್, ಸಿನೇಟರ್ ಕ್ಯಾಟ್ರನ್ ಬಗ್ಗೆ ಅವನು ರಿಮೈಂಡ್ ಮಾಡ್ಕೊತಾನೆ. 4 marks question. Don Anselmo and the Americans were generous in their own way. Explain it. ಇಲ್ಲಿ ಬರಬಹುದಾದಂಥ 4 ಅಂಕದ ಪ್ರಶ್ನೆ ಯಾವುದಂದ್ರೆ, ಡಾನ್ ಆನ್ಸೆಲ್ಮೋ ಅಂಡ್ ದ ಅಮೇರಿಕನ್ಸ್ ವೇರ್ ಜನರಸ್ ಇನ್ ದೇರ್ ಓನ್ ವೇ. ಅವರು ಡಾನ್ ಆನ್ಸೆಲ್ಮೋನು ಜನರಸ್ ಇರ್ತಾನೆ, ಅಮೇರಿಕನ್ಸು ಸಹಿತ ಜನರಸ್ ಇರ್ತಾರೆ.
Explain it. When the Americans found extra land, ಅಮೇರಿಕನ್ಸ್ ಹೆಚ್ಚಿನ ಭೂಮಿಯನ್ನು ಐತಿ ಅನ್ನೋದು ಗೊತ್ತಾದಾಗ ದೇ ಆಫರ್ಡ್ ದ ಓಲ್ಡ್ ಮ್ಯಾನ್ ಡಬಲ್ ಮನಿ. ಅವರು ಆ ಮನುಷ್ಯನಿಗೆ ಡಬಲ್ ಅಮೌಂಟನ್ನು ಆಫರ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದ ಓಲ್ಡ್ ಮ್ಯಾನ್ ಡಿಡ್ ನಾಟ್ ಅಕ್ಸೆಪ್ಟ್ ಡಬಲ್ ಮನಿ. ಓಲ್ಡ್ ಮ್ಯಾನ್ ಡಬಲ್ ಮನಿಯನ್ನು ಅಕ್ಸೆಪ್ಟ್ ಮಾಡದೇ ಇರೋದು ಇವನ್ ಜನರೋಸಿಟಿ ಹೇಳುತ್ತೆ. ಅಮೇರಿಕನ್ಸ್ ಎಕ್ಸ್ಟ್ರಾ ಲ್ಯಾಂಡ್ ನೋಡಿ ಸುಮ್ಮನೆ ಇರೋದಿಲ್ಲ, ಆ ಹೆಚ್ಚಿನ ಭೂಮಿಗೆ ಹೆಚ್ಚಿನ ಹಣವನ್ನು ಆಫರ್ ಮಾಡ್ತಾರೆ. ಅದು ಅವ್ರ ಒಳ್ಳೆತನ. ಹಿ ಆಸ್ಕ್ಡ್ ದಮ್ ಟು ಗಿವ್ ಓನ್ಲಿ $1,200. ಅವನು ಅಗ್ರಿಮೆಂಟ್ ಪ್ರಕಾರ $1,200 ಮಾತುಕತೆ ಆಗಿರುತ್ತೆ, ಅಷ್ಟು ಹಣವನ್ನು ಮಾತ್ರ ಕೊಡ್ಬೇಕಂತ ಹೇಳಿ ಅವನು ಹೇಳ್ತಾನೆ. ವೆನೆವರ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಹಿ ಪ್ಲಾಂಟೆಡ್ ಎ ಟ್ರೀ. ಮಕ್ಕಳು ಹುಟ್ಟಿದಾಗ ಅವನು ಪ್ರತಿ ಮಗುವಿನ ಹೆಸರಲ್ಲಿ ಒಂದೊಂದು ಗಿಡ ಹಚ್ಚಿರ್ತಾನೆ. ಹಿ ಡಿಡ್ ನಾಟ್ ಸೆಲ್ ದ ಟ್ರೀಸ್. ಅದಕ್ಕೋಸ್ಕರ ಅವನು ಗಿಡಗಳನ್ನು ಮಾರಾಟ ಮಾಡಿರಲಿಲ್ಲ. ಬಿಕಾಸ್ ಹಿ ಥಾಟ್ ದ್ಯಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ಅವು ಮಕ್ಕಳಿಗೆ ಸಂಬಂಧಿಸಿದ್ವು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು 4 ಅಂಕದ ಪ್ರಶ್ನೆ.